ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು 12th ಎಕ್ಸಾಮ್ನ ಪಾಸ್ ಮಾಡಿರುವಂತಹ ವಿದ್ಯಾರ್ಥಿಗಳು, PUCಯನ್ನು ಮುಗಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಮುಂದಿನ ಯಾವ ಒಂದು ಕೋರ್ಸ್ಗೆ ಹೋಗಬೇಕು ಅಂತ ಹೇಳಿ ಒಂದು ಗೊಂದಲದಲ್ಲಿ ಇರ್ತಾರೆ. ಸೊ ಯಾವ ರೀತಿಯಾದಂತಹ ಕೋರ್ಸ್ಗಳಿರುತ್ತೆ ಮತ್ತು ಎಷ್ಟು ವರ್ಷ ಇರುತ್ತೆ ಅನ್ನೋದು ಸಹ ಗೊತ್ತಿರೋದಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಪೋಷಕರು ನೋಡ್ತಾ ಇದ್ರೆ ಅವರು ಕೂಡ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ತಿಳಿಸೋದಕ್ಕೆ ಖಂಡಿತವಾಗಿಯೂ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿಯೇ ಆಗುತ್ತೆ. ಸೊ ಬನ್ನಿ, ಫಸ್ಟ್ ನೀವು 12th ಪಾಸ್ ಆಗಿರ್ತಕ್ಕಂತಹ ಮಕ್ಕಳಲ್ಲಿ ಫಸ್ಟು ಸೈನ್ಸನ್ನು ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಕೋರ್ಸ್ಗಳಿದೆ ಮತ್ತು ಎಷ್ಟು ವರ್ಷ ಇದೆ ಅಂತ ಹೇಳಿ ನೋಡೋಣ. BE ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದೆ. ಇದು ಬಂದುಬಿಟ್ಟು ನಿಮಗೆ 4 ಇಯರ್ಸ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ನೀವು PCM ಸಬ್ಜೆಕ್ಟನ್ನು ತೊಗೊಂಡಿರಬೇಕಾಗತ್ತೆ PUCಯಲ್ಲಿ. ಓಕೆ, ನೆಕ್ಸ್ಟ್ MBBS ಅನ್ನು ಮಾಡ್ಬೋದು, ಬ್ಯಾಚುಲರ್ ಆಫ್ ಮೆಡಿಸನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿಯನ್ನು ಮಾಡ್ಬೋದು. ಇದು ಬಂದುಬಿಟ್ಟು ನೀವು PUCಯಲ್ಲಿ ನೀವು ಬಯಾಲಜಿ ಸಬ್ಜೆಕ್ಟನ್ನು ತೊಗೊಂಡಿರಬೇಕಾಗತ್ತೆ, PCBಯನ್ನು ತೊಗೊಂಡಿರಬೇಕಾಗತ್ತೆ. ಇದಕ್ಕೆ ನಿಮಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದು ನೀಟ್ ಅಂತ ಹೇಳಿ. ಸೊ ಅದು ಸ್ವಲ್ಪ ಟಫ್ ಇರುತ್ತೆ, ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳು ನೀವು. ಇದು 5.5 ವರ್ಷ ಇರ್ತಕ್ಕಂತಹ ಕೋರ್ಸ್ MBBS ಆಗಿರುತ್ತೆ. ಸೊ ಚೆನ್ನಾಗಿ ಓದ್ಕೊಂಡ್ರೆ ಸಾಧ್ಯತೆ ಇದೆ. ಇನ್ ಕೇಸ್ ನಿಮಗೆ ನೀಟ್ ಎಕ್ಸಾಮ್ ಆಗಿಲ್ಲ, ಪಾಸ್ ಆಗಿಲ್ಲ ಅಂತ ಹೇಳಿದರೆ ಲಾಂಗ್ ಟರ್ಮ್ ಕೋಚಿಂಗ್ ಇರುತ್ತೆ. ನೀವಿರೋ ಊರುಗಳಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ, ಸೊ ಸುಮಾರು ಕಡೆಗಿದೆ. ನೀವು ಅಲ್ಲಿ ಹೋಗಿ ಕೋಚಿಂಗ್ನ ತೊಗೊಂಡು ಸೊ ನೆಕ್ಸ್ಟ್ ನೀವು ನೀಟ್ನ ಖಂಡಿತವಾಗಿಯೂ ಪಾಸ್ ಮಾಡ್ತೀರಾ. ಹೋಪ್ನ ಎಲ್ಲೂ ಕೂಡ ಮಕ್ಕಳು ಕಳೆದುಕೋಬೇಡಿ ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ BSc ಮಾಡ್ಬೋದು. ಇದು ಅಷ್ಟೇ, ನೀವು PUCಯಲ್ಲಿ PCM ಆರ್ PCB ಸಬ್ಜೆಕ್ಟನ್ನು ತೊಗೊಂಡಿರಬೇಕಾಗತ್ತೆ. ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹೇಳಿ BSc. ಇದು ಬಂದು ನಿಮಗೆ 3 ಇಯರ್ಸ್ ಓನ್ಲಿ ಇರುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ 12th ತೊಗೊಂಡಿರಬೇಕಾಗತ್ತೆ. ಇಂಥವರು BCAಯನ್ನು ಮಾಡ್ಬೋದು. ಇದು ಬಂದು 3 ವರ್ಷ ಇರುತ್ತೆ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತಹ BCA ಸಬ್ಜೆಕ್ಟನ್ನು ನೀವು ತೆಗೆದುಕೊಳ್ಬಹುದು. 12th ನೀವು ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನ ತೊಗೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು B.Pharm ಮಾಡ್ಬೋದು. B.Pharm ಮಾಡೋದಕ್ಕೆ ನಿಮಗೆ PCM ಆರ್ PCB ಸೈನ್ಸಲ್ಲಿ ತೊಗೊಂಡಿರಬೇಕಾಗತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗಳು. ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಹೇಳ್ಬಿಟ್ಟು ಇದು ನಿಮಗೆ 4 ಇಯರ್ಸ್ ಇರ್ತಕ್ಕಂತಹ ಒಂದು ಕೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ನೀವು BSc ಇನ್ ಅಗ್ರಿಕಲ್ಚರ್ ಮಾಡ್ಬೋದು. PCB ಆರ್ PCM ಸಬ್ಜೆಕ್ಟ್ ತೊಗೊಂಡಿರಬೇಕಾಗತ್ತೆ. 4 ಇಯರ್ ಇರುತ್ತೆ ನಿಮಗೆ ಈ ಒಂದು ಕೋರ್ಸ್. ಇದಿಷ್ಟು ಕೋರ್ಸ್ಗಳಲ್ಲಿ ಕೆಲವೊಂದೊಂದು ಕೋರ್ಸ್ಗಳಿಗೆ ನಿಮಗೆ ಬೇರೆ ಬೇರೆ ಒಂದು ಇದರಲ್ಲಿ ಡಿವೈಡ್ ಆಗುತ್ತೆ. ಈಗ ಎಕ್ಸಾಂಪಲ್ಗೆ BE ಎಲ್ಲ ಇರುತ್ತೆ, ಅದ್ರಲ್ಲಿ ಸುಮಾರು ಬ್ರಾಂಚಸಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಪಾಗಿ ಡಿಸ್ಕಷನ್ ಮಾಡೋಣ. ಜಸ್ಟ್ ಇದರಲ್ಲಿ PUC ಆದ ನಂತರ ನೀವು ಯಾವ ರೀತಿಯಾದಂತಹ ಕೋರ್ಸ್ಗಳನ್ನ ತೊಗೊಳ್ಬೋದು ಮತ್ತು ಎಷ್ಟು ವರ್ಷ ಅನ್ನೋದನ್ನು ಮಾತ್ರ ತಿಳ್ಕೊಳ್ಳೋಣ. ಆ್ಯಂಡ್ ಈ ಇಷ್ಟು ಕೋರ್ಸ್ಗಳು ನಿಮಗೆ ಪೇಮೆಂಟ್ ಸೀಟಲ್ಲಿ ದುಡ್ಡಿದೆ ಅನ್ನೋರು ಪೇಮೆಂಟ್ ಸೀಟಲ್ಲಿ ನೀವು ಅಲ್ಲೇ ಲಾಕ್ ಮಾಡಿ ಇರೋ ಊರಲ್ಲೇ ಅಥವಾ ಬೇರೆ ಕಡೆ ಬೇಕಾಗಿರ್ತಕ್ಕಂತಹ ಕಾಲೇಜನ್ನು ಆಯ್ಕೆ ಮಾಡಿ ತೊಗೊಳ್ಬೋದು. ಇಲ್ಲ ಗೌರ್ಮೆಂಟ್ ಸೀಟಲ್ಲೇ ಹೋಗ್ತೀನಿ ಅನ್ನೋರು ಆರಾಮಾಗೆ ನೀವು ಗೌರ್ಮೆಂಟ್ ಆದಂತಹ ಸೀಟಲ್ಲಿ ನೀವು ಓದ್ಕೊಂಡು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ನನ್ನ ಒಂದು ಸಜೆಷನ್ ಏನಂತ ಅಂದರೆ, ಸಾಧ್ಯವಾದಷ್ಟು ಗೌರ್ಮೆಂಟ್ ಸೀಟನ್ನು ತೊಗೊಳ್ಳಿ ಮಕ್ಕಳು. ಅದರಿಂದ ನಿಮಗೆ ಮನಿ ಸೇವ್ ಆಗುತ್ತೆ. ಸೊ ಪೇರೆಂಟ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಒಂದು ಎಫರ್ಟ್ ಇರುತ್ತೆ ಅದರಲ್ಲಿ. ನೀವು ಗೌರ್ಮೆಂಟ್ ಸೀಟನ್ನು ತೆಗೆದುಕೊಂಡಾಗ ನಿಮ್ಮ ಒಂದು ಎಫರ್ಟಲ್ಲಿ ನೀವು ಓದಿದಾಗ ನಿಮಗೆ ಒಂದು ಸಮಾಧಾನ ಇರುತ್ತೆ. ಸೊ ಅದು ನಿಮಗೆ ಬದುಕನ್ನು ಕಲಿಸುತ್ತೆ. ಪೇಮೆಂಟ್ ಸೀಟಿಗೆ ಖಂಡಿತವಾಗಿಯೂ ಯಾರು ಹೋಗಬೇಡಿ ಅಂತ ಹೇಳ್ತೀನಿ. ಬಟ್ ಅದು ನನ್ನ ಒಂದು ಅನಿಸಿಕೆ ಅಷ್ಟೇ. ನೀವು ಹೋಗೋರು ಹೋಗ್ಬೋದು, ದುಡ್ಡಿದೆ ತೊಂದರೆ ಇಲ್ಲ ಅನ್ನೋರು ಹೋಗ್ಬೋದು. ಇಲ್ಲ ಅನಿವಾರ್ಯವಾಗಿ ಅದೇ ಊರಲ್ಲಿ ಓದಬೇಕು ಅಂತ ಕೆಲವು ಮಕ್ಳು ಇರ್ತೀರಾ, ಏನೂ ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ನೋಡ್ಕೊಂಡು ಓದಬೇಕಾಗಿರುತ್ತೆ ಅಂಥವ್ರು ಕೂಡ ಅಲ್ಲಿ ಓದ್ಬೋದು. ಇಲ್ಲ ನನಗೆ ಅವಕಾಶ ಇದೆ ಹೊರಗಡೆ ಹೋಗಿ ಓದ್ತೀನಿ ಅನ್ನೋರು ಖಂಡಿತವಾಗಿಯೂ ನೀವು ಹೊರಗಡೆ ಎಲ್ಲಿ ಸೀಟ್ ಸಿಗುತ್ತೆ ಅಲ್ಲಿ ಗೌರ್ಮೆಂಟ್ ಸೀಟ್ನ ತೊಗೊಂಡು ಹೊರಗಡೆ ಓದಿ ಆವಾಗ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಪೇರೆಂಟ್ಸ್ ಜೊತೆಗಿದ್ದಷ್ಟು ನಿಮಗೆ ಒಂದು ಹೆದರಿಕೆ ಭಯ ಅನ್ನೋದಿರುತ್ತೆ. ಹೊರಗಡೆ ಹೋದಾಗ ಇನ್ನೂ ಸ್ವಲ್ಪ ಒಂದು ಧೈರ್ಯ ಚೆನ್ನಾಗೇ ಬರುತ್ತೆ ನಿಮಗೆ. ಇಲ್ಲ ಅದೇ ಊರಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಇನ್ನೂ ವೆರಿ ಗುಡ್, ಪೇರೆಂಟ್ಸ್ ಜೊತೆಗೆ ನೀವು ಇನ್ನೂ ಚೆನ್ನಾಗಿ ಮೂವ್ ಆಗ್ಬೋದು.
ಆದಷ್ಟು ಇಂಡಿಪೆಂಡೆಂಟ್ ಆಗಿ ದೂರ ಇದ್ದಷ್ಟು ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ನನ್ನ ಒಪಿನಿಯನ್ ಆಗಿರುತ್ತೆ ಅಷ್ಟೇ, ಇದನ್ನು ನೀವು ತಗೊಳ್ಳೇಬೇಕು ಅಂತ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇದಿಷ್ಟು ಸೈನ್ಸನ್ನು ತೆಗೆದುಕೊಂಡಿರ್ತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೆ ತೆಗೆದುಕೊಳ್ಳಬಹುದಾದಂತಹ ಕೋರ್ಸ್ಗಳು ಮತ್ತು ಇಯರನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರೋಣ ನಾವು ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ, ಅಂದರೆ PUನಲ್ಲಿ ಏನು ಕಾಮರ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ತಾರಲ್ಲ ಅಂತಹ ಮಕ್ಕಳಿಗೆ ನೀವು ಯಾವ ರೀತಿಯಾದಂತಹ ಕೋರ್ಸ್ಗಳನ್ನು ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಸೊ BCom ಅನ್ನು ಮಾಡ್ಬೋದು, ಬ್ಯಾಚುಲರ್ ಆಫ್ ಕಾಮರ್ಸ್, ಇದು ಬಂದ್ಬಿಟ್ಟು ನಿಮಗೆ ಓನ್ಲಿ 3 ಇಯರ್ಸ್ ಇರುತ್ತೆ. ನೆಕ್ಸ್ಟ್ BBAಯನ್ನು ಮಾಡ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ನಿಮಗೆ ಓನ್ಲಿ 3 ಇಯರ್ಸ್ ಇರುತ್ತೆ. ನೆಕ್ಸ್ಟ್ BCom ಮಾಡ್ಬೋದು, ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಬಂದ್ಬಿಟ್ಟು ಇದು ಕೂಡ ನಿಮ್ಗೆ ಓನ್ಲಿ 3 ಇಯರ್ಸ್ ಇರುತ್ತೆ, ಬಟ್ ಕಾಮರ್ಸ್ ಮಾಡಿರಬೇಕು. ನೆಕ್ಸ್ಟ್ CA ಚಾರ್ಟೆಡ್ ಅಕೌಂಟೆನ್ಸಿಯನ್ನು ಮಾಡ್ಬೋದು. ಕೆಲವರು ಬೇಸಿಕ್ಕಿಂದ ನೀವು ಡ್ರೀಮ್ ಮಾಡಿರ್ತೀರಾ, ನಾನು ಅಕೌಂಟ್ಸ್ ಮಾಡಬೇಕು, ಅಕೌಂಟೆನ್ಸಿ ಮಾಡಬೇಕು ಅಂತ ಹೇಳಿ. ಸ್ವಲ್ಪ ಶಾರ್ಪ್ ಇರಬೇಕಾಗತ್ತೆ ಮ್ಯಾಥ್ಸಲ್ಲಿ, ಎಲ್ಲರೂ ಕೂಡ ಮಾಡ್ಬೋದು, ಬಟ್ ಇಂಟ್ರೆಸ್ಟ್ ಇರೋರು ಮೂವ್ ಆದರೆ ಇದು ನೀವು ಬೇಗ ಕ್ಲಿಕ್ ಆಗ್ತೀರಾ. ಒಳ್ಳೆ ಕೋರ್ಸ್. ಇದು ಬಂದ್ಬಿಟ್ಟು ನಿಮಗೆ 5 ಇಯರ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ CS ಅನ್ನು ಮಾಡ್ಬೋದು, ಕಂಪನಿ ಸೆಕ್ರೆಟ್ರಿ ಆಗಿ, ಇದು ಕೂಡ 3 to 5 ಇಯರ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ BHM ಅನ್ನು ಮಾಡಬಹುದು, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಕೆಲವರು ಇದು ಕೂಡ ನಾನು ನೋಡಿದ್ದೀನಿ, ಬೇಸಿಕ್ಕಿಂದ ಡ್ರೀಮ್ ಮಾಡಿರ್ತಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ನಾನು ನೋಡ್ತಿರಂಗೆ ಸುಮಾರು ಸ್ಟೂಡೆಂಟ್ಸನ್ನು ನೋಡಿದ್ದೀನಿ, ಅವರೆಲ್ಲ ಹೇಳ್ತಿರ್ತಾರೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಆ ಥರ ಬೇಸಿಕ್ಕಿಂದ ಡ್ರೀಮ್ ಮಾಡಿರ್ತಾರೆ. ಅಂಥವರು ಈ ಒಂದು BHM ಕೋರ್ಸನ್ನು ತೊಗೊಳ್ಬೋದು. ಇದು ಕೂಡ ನಿಮಗೆ 3 to 4 ಇಯರ್ಸ್ ಇರುತ್ತೆ. ಇದಿಷ್ಟು ನಿಮಗೆ ಕಾಮರ್ಸ್ ಓದಿರೋ ಅಂತಹ ಸ್ಟೂಡೆಂಟ್ಸ್ಗಳು ತೆಗೆದುಕೊಳ್ಳಬಹುದಾದಂತಹ ಕೋರ್ಸ್ಗಳು ಮತ್ತು ವರ್ಷಗಳು. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಮತ್ತು ನಿಮಗೆ ಸ್ಕ್ರೀನ್ ಕೂಡ ಅಲ್ಲಿ ಶೇರ್ ಮಾಡ್ತೀನಿ, ನೀವು ನೋಟ್ ಮಾಡ್ಕೊಬೋದು ಯಾವ್ಯಾವ ಕೋರ್ಸ್ ಇದೆ ಮತ್ತು ಎಷ್ಟು ವರ್ಷ ಇದೆ ಅಂತ ಹೇಳಿ. ಫೈನಲಿ ನಮ್ಮ ಆರ್ಟ್ಸನ್ನು ತೆಗೆದುಕೊಂಡಿರೋ ಅಂಥ ಸ್ಟೂಡೆಂಟ್ಸ್ಗಳು ಯಾವ ರೀತಿಯಾದಂತಹ ಕೋರ್ಸನ್ನು ತೊಗೊಳ್ಬೋದು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತೀನಿ. BAಯನ್ನು ತೊಗೊಳ್ಬಹುದು, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹೇಳಿ. ಇದನ್ನು ಓನ್ಲಿ ಆರ್ಟ್ಸ್ ಇರೋ ಸಬ್ಜೆಕ್ಟ್ನವರೇ ತೊಗೋಬೇಕು ಅಂತ ಇಲ್ಲ, ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಎನಿ ಸ್ಟ್ರೀಮ್, 12th ಪಾಸ್ ಇನ್ ಎನಿ ಸ್ಟ್ರೀಮ್ ಅವ್ರು ತೊಗೊಳ್ಬೋದು. ಓನ್ಲಿ 3 ಇಯರ್ಸ್ ನಿಮಗೆ ಇರುತ್ತೆ. ಸೊ ಸಾರಿ, ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಅನ್ಕೋತೀನಿ, 1 ವರ್ಷ ಜಾಸ್ತಿ ಆಗಿರಬಹುದು. ಓಕೆ, ಇದೊಂಚೂರು ನೋಡೋಣ, ಆಮೇಲೆ ನೋಡಿ ತಿಳಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು BBA ಬಂದ್ಬಿಟ್ಟು ಇದು ಕೂಡ ನಿಮಗೆ 3 ಇಯರ್ಸ್ ಇರುತ್ತೆ. ಸೊ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ, ಇದು ಕೂಡ ನಿಮಗೆ 3 ಇಯರ್ಸ್ ಇರುತ್ತೆ. ನೆಕ್ಸ್ಟ್ BFA ಅಂತ ಇರುತ್ತೆ, ಇದು ಕೂಡ ಎನಿ ಸ್ಟ್ರೀಮ್ ಅವ್ರು ಮಾಡ್ಬೋದು ನೀವು, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತೇಳಿ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂತ ಹೇಳಿ. ಇದು ಕೂಡ ನಿಮಗೆ 12th ಪಾಸ್ 3 to 4 ಇಯರ್ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ BJMC ಅಂತ ಹೇಳಿ. BJMC ಅಂದರೆ ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತ ಹೇಳಿ, ಇದು ಕೂಡ ನಿಮಗೆ ಓನ್ಲಿ 3 ಇಯರ್ಸ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು BDS ಅಂತ ಹೇಳಿಬಿಟ್ಟು, ಇದು ಕೂಡ ಬ್ಯಾಚುಲರ್ ಆಫ್ ಡಿಸೈನ್ ಅಂತ ಹೇಳಿ, ಇದು ಕೂಡ 4 ಇಯರ್ಸ್ ಇರುತ್ತೆ. ನೆಕ್ಸ್ಟ್ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತ ಹೇಳಿ, ಇದು ಕೂಡ 3 ಇಯರ್ಸ್ ಇರುತ್ತೆ. ಇದರಲ್ಲಿ ನೀವು 12th ಪಾಸ್ ಆಗಿರಬೇಕು, ಸೈನ್ಸ್, ಆರ್ಟ್ಸ್ ಆರ್ ಕಾಮರ್ಸ್ ಎನಿ ಸ್ಟ್ರೀಮ್ ಅವರು ಮಾಡ್ಬೋದು, 12th ಪಾಸ್ ಇನ್ ಎನಿ ಸ್ಟ್ರೀಮ್ ಅವ್ರು ಮಾಡ್ಬೋದು. ಸೊ ಇಷ್ಟು ಕೋರ್ಸ್ಗಳು ನಿಮಗೆ PUC ಆದಮೇಲೆ ಇರ್ತಕ್ಕಂತಹ ಕೋರ್ಸ್ಗಳು ಮತ್ತು ವರ್ಷಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟಿನ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಇವಾಗ BAಯಲ್ಲಿ ನಿಮಗೆ ಹೇಳಿದ್ನಲ್ಲ, ಅದರಲ್ಲೂ ಸಬ್ ಬ್ರಾಂಚಸ್ ಬರುತ್ತೆ, ಡೀಪಾಗಿ ಡಿಸ್ಕಷನ್ ಮಾಡೋಣ, ಯಾವ್ಯಾವ ಬ್ರಾಂಚಸ್ ಬರುತ್ತೆ, ಡಿವೈಡ್ ಆಗಿರುತ್ತೆ, ಏನೇನು ಕೋರ್ಸ್ಗಳಿರುತ್ತೆ ಅಂತ ಮತ್ತೆ ಡೀಪಾಗಿ ಡಿಸ್ಕಷನ್ ಮಾಡೋಣ. ಜಸ್ಟ್ PUC ಆದಮೇಲೆ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಅವರು ಯಾವ ರೀತಿಯಾದಂತಹ ಕೋರ್ಸ್ಗಳನ್ನ ತೊಗೋಬೇಕು ಮತ್ತು ಎಷ್ಟು ವರ್ಷ ಇರುತ್ತೆ ಅನ್ನೋದನ್ನು ಇಲ್ಲಿ ನನಗೆ ಗೊತ್ತಿರೋ ಅಂತಹ ಜ್ಞಾನ ಮಟ್ಟದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಿದ್ದರೆ ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಹಾಗೆ ಏನಾದರೂ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕರೆಕ್ಷನ್ ಮಾಡ್ಕೋತೀನಿ. ಆ್ಯಂಡ್ ನಾನು PU ಮಕ್ಕಳಿಗೆ ಒಂದು ತಿಳಿಸ್ಬೇಕು ಅಂತ ಹೇಳಿ ಒಂದು ವಿಡಿಯೋನ ನಾನು ಕೂಡ ತಿಳ್ಕೊಂಡು ಮಾಡಿದ್ದೀನಿ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ನಾನು ಹೇಳಿದ್ನಲ್ಲ, ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ,
ಪ್ರತಿಯೊಬ್ಬರು ಕಲಿಯೋವಂಥದ್ದಿದೆ, ಎಲ್ಲಿವರೆಗೂ ಕಲಿತರೂ ಕೂಡ ಮುಗಿಯೋದಿಲ್ಲ, ಕಲಿತಾನೇ ಇರಬೇಕಾಗುತ್ತೆ. ಸೊ ನಿಮ್ಮಿಂದನೂ ಕಲಿಯೋವಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ PUCಯನ್ನು ಮುಗಿಸಿರೋಂತಹ ವಿದ್ಯಾರ್ಥಿಗಳಿಗೆ ಮುಂದಿನ ಕೋರ್ಸ್ಗಳಿಗೆ ನೀವು ಹೋಗ್ತಿದ್ದೀರಾ, ನಿಮಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್.